ದೇರ್ಲಕಟ್ಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಲಸಿನ ಹಬ್ಬ ನಡೀತಾ ಇದ್ದು ಇದರ ಉದ್ಘಾಟನೆಯನ್ನ ಬಾರಿಸ್ ಟರ್ನಿಂಗ್ ಪಾಯಿಂಟ್ ಇದರ ಜನರಲ್ ಮ್ಯಾನೇಜರ್ ಆಗಿರುವಂತಹ ನಂದಕುಮಾರ್ ಹಲಸಿನ ಹಣ್ಣನ್ನ ಕಟ್ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿದ್ರು. ಹಾಗೆಯೇ ಈ ಸಂದರ್ಭ ಬಟ್ ಅಂಡ್ ಬೆಟ್ ಮಾಲ್ನ ಸಿಬ್ಬಂದಿಗಳು, ಮಂಗಳೂರು ಪಲ್ಸ್ ಈವೆಂಟ್ಸ್ನ ಉಲ್ಲಾಸ್ ಫರ್ನಾಂಡಿಸ್ ಉಪಸ್ಥಿತರಿದ್ದರು. ಬಾರಿಸ್ ಟರ್ನಿಂಗ್ ಪಾಯಿಂಟ್ನಲ್ಲಿ ಜುಲೈ 10, 11, 12ರಂದು ಹಲಸಿನ ಹಬ್ಬ ನಡೀತಾ ಇದ್ದು ಇಲ್ಲಿ ಹಲಸಿನಿಂದ ತಯಾರಿಸಿದಂತಹ ಕಬಾಬ್, ಗಾರಿಗೆ, ಕಡುಬು, ಕೇಕ್, ಹಲ್ವಾ, ಹೋಳಿಗೆ, ಜಿಲೇಬಿ, ಐಸ್ ಕ್ರೀಮ್, ಜ್ಯೂಸಸ್, ಸೆಂಡಿಗೆ, ಸ್ನಾಕ್ಸ್ ಹೀಗೆ ಹಲಸಿನಿಂದ ಮಾಡಿದಂತಹ ವಿವಿಧ ಖಾದ್ಯಗಳು ಕೂಡ ಲೈವ್ ಕೌಂಟರ್ ಅಲ್ಲಿ ಸಿಗುತ್ತೆ. ಜೊತೆಗೆ ಉಪ್ಪಿನಕಾಯಿ, ಜೇನುತುಪ್ಪ, ಕೊಕೊನಟ್ ಆಯಿಲ್, ಸ್ನಾಕ್ಸ್, ಸಾಂಬಾರು ಹುಡಿಗಳು, ಆಯುರ್ವೇದಿಕ್ ಗಿಡಮೂಲಿಕೆಗಳು, ಸಸ್ಯಗಳು, ಹಣ್ಣಿನ ಗಿಡಗಳು ಹೀಗೆ ನಾನಾ ರೀತಿಯ ಸ್ಟಾಲ್ಗಳನ್ನ ಕೂಡ ಈ ಜಾಕ್ ಫ್ರೂಟ್ ಫೆಸ್ಟಿವಲ್ ಅಲ್ಲಿ ಕಾಣಬಹುದು. ಇದು ಬೆಳಿಗ್ಗೆ 9:30 ಗಂಟೆಯಿಂದ ರಾತ್ರಿ 9:30 ಗಂಟೆ ತನಕ ನಡೀತಾ ಇದೆ. ಇದು ಕೊನೆಯ ಹಲಸಿನ ಹಬ್ಬ ಅಂತ ಕೂಡ ಹೇಳ್ಬೋದು. ಯಾರೆಲ್ಲ ಇನ್ನೂ ಕೂಡ ಹಲಸಿನ ಹಣ್ಣು ತಿಂದೇ ಇಲ್ಲ ಅನ್ನೋರು ಈ ಒಂದು ಫೆಸ್ಟಿವಲ್ಗೆ ವಿಸಿಟ್ ಮಾಡಿ ಹಲಸಿನ ಹಣ್ಣನ್ನು ಕೂಡ ಸವಿಬಹುದು. ಮಿಸ್ ಮಾಡ್ಕೋಬೇಡಿ. ಈ ವೀಕೆಂಡ್ಗೆ ನಿಮ್ಮ ಫ್ಯಾಮಿಲಿ ಜೊತೆ ಬಾರಿಸ್ ಟರ್ನಿಂಗ್ ಪಾಯಿಂಟ್ಗೆ ಬಂದು ಹಲಸಿನ ಖಾದ್ಯಗಳನ್ನು ಸವಿರಿ. ನಮಸ್ತೆ. ನಾವು ಈ ಬ್ಯಾರಿಸ್ ಮಾಲ್ ಅಲ್ಲಿ ಫಸ್ಟ್ ಟೈಮ್ ಒಂದು ಹಲಸು ಹಬ್ಬದ ಇವೆಂಟ್ ಮಾಡ್ತಿದ್ದೇವೆ. ಬ್ಯಾರಿಸ್ ಮಾಲ್ ಅಷ್ಟೇ ಅಲ್ಲ, ಈ ದೇರಲ್ಕಟ್ಟೆಯ ಭಾಗದಲ್ಲಿ ಪ್ರಥಮ ಬಾರಿಗೆ ಈ ಜಾಕ್ ಫ್ರೂಟ್ ಫೆಸ್ಟ್ ಹಲಸು ಹಬ್ಬ ಆಗ್ತಾ ಇದೆ 3 ದಿನಕ್ಕೆ. ಅದು ಇವತ್ತಿಂದ ಅಂದ್ರೆ ಜುಲೈ 10, 11, 12ಕ್ಕೆ. ಸೊ ಇಲ್ಲಿ ನಾವು ನಿಮಗೆ ವಿವಿಧ ಬಗೆಯ ಹಲಸಿನ ಅಂತ ಮಾಡಿದಂಥ ತಿನಿಸುಗಳಾಗಿರ್ಬೋದು, ಜಾಕ್ ಫ್ರೂಟ್ ಆಗಿರ್ಬೋದು, ಥೈಲ್ಯಾಂಡಿನ ಒಂದು ತಳಿಯ ಜಾಕ್ ಫ್ರೂಟ್ ಆಗಿರ್ಬೋದು, ಹಾಗೂ ಬೇರೆ ಬೇರೆ ಸ್ಟಾಲ್ ನಮ್ಮ ಹತ್ರ ಇದೆ. ಅಂದರೆ ಹಲಸಿನ ಹೋಳಿಗೆ, ಹಲಸಿನ ಜಿಲೇಬಿ, ಹಲಸಿನ ಕಬಾಬ್, ಮತ್ತೆ ನಿಮಗೆ ಎಲ್ಲ ತರದ ಬೇರೆ ಸ್ವದೇಶಿ ಉತ್ಪನ್ನಗಳ ಸ್ಟಾಲ್ಗಳು, ಹಾಗೆ ಬೆಲ್ಲದ ಮಾಡಿದಂಥ ಸಿಹಿ ತಿಂಡಿಗಳು, ಮತ್ತೆ ಬೇರೆ ಸಹ ಮಹಿಳಾ ಉದ್ಯೋಗಿಗಳ ಸ್ಟಾಲ್ಗಳು ಇದೆ. ದಯವಿಟ್ಟು ಈ ನಮ್ಮ ಹಲಸಿನ ಹಬ್ಬಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸಪೋರ್ಟ್ ಮಾಡಿ. ನಾವು ಶುಕ್ರವಾರ, ಶನಿವಾರ ಮತ್ತು ಸಂಡೇ ಭಾನುವಾರ ತನಕ ಇದೆ. ಡೂ ಕಮ್ ಆ್ಯಂಡ್ ವಿಸಿಟ್ ಆ್ಯಂಡ್ ಲೆಟ್ಸ್ ಎಕ್ಸ್ಪೀರಿಯನ್ಸ್ ದಿಸ್ ಡಿಫ್ರೆಂಟ್ ಕೈಂಡ್ ಆಫ್ delicacies which made by jackfruit. Thank you. Good morning, everybody. Welcome to Berry's Turning Point, Derlakatte. We have a wonderful first edition of Jackfruit Festival happening in Derlakatte, and this will be a great experience for the people of Derlakatte and surroundings. Basically, we have not seen many of these festivals, and what Mr. Ullas has got is a variety of jackfruit, food items, and what all we can do with jackfruit. I'm sure a lot of families will be very happy to see and also learn a lot of things about jackfruit, what can it do to your health and to also to the family on the food table. And we are hoping that we'll have a lot of crowd coming in and everybody enjoys the festival. And along with, they also enjoy the facilities of the Berry's Turning Point. We are the multiplex, 4-screen multiplex. We are the largest gaming zone in Mangalore and the food court also. And wish you all the best. Thank you.